ಡಬಲ್ ಡೆಕ್ಕರ್ ಬಸ್ ಖರೀದಿ ಯೋಜನೆಗೆ ಈಗ BMTC ಹಿಂದೇಟು ಆಗ್ತಾ ಇದೆ, ಅಂದರೆ ಕೈ ಬಿಟ್ಟಿದೆ. ಸಿಲಿಕಾನ್ ಸಿಟಿಯನ್ನು ಅಟ್ರಾಕ್ಷನ್ ಮಾಡಲು, ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಜನರನ್ನು ಆಕರ್ಷಿಸಲು ಈ ಡಬಲ್ ಡೆಕ್ಕರ್ ಬಸ್ ಖರೀದಿಗೆ ಮುಂದಾಗಿತ್ತು. ಆದರೆ BMTC ಸದ್ಯ ಈ ಯೋಜನೆಯನ್ನು ಕೈಬಿಟ್ಟಿರುವುದಾಗಿ ತಿಳಿಸಿದೆ. ಇನ್ನು 1970 ಮತ್ತು 80ರ ದಶಕದಲ್ಲಿ ಈ ಹಿಂದೆ ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನು BMTC ಪ್ರಾರಂಭ ಮಾಡಿತ್ತು. ಆದರೆ 1997ರ ಬಳಿಕ ಡಬಲ್ ಡೆಕ್ಕರ್ ಬಸ್ ಸಂಚಾರವನ್ನು ನಿಲ್ಲಿಸಲಾಗಿತ್ತು. ಇನ್ನು ಕಳೆದ ವರ್ಷ ಬೆಂಗಳೂರಿನಲ್ಲಿ, ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಜನರನ್ನು ಆಕರ್ಷಿಸಲು ಮತ್ತು ಸಿಲಿಕಾನ್ ಸಿಟಿಯ ಒಂದು ಸೌಂದರ್ಯವನ್ನು ಹೆಚ್ಚಿಸಲು, ಅಂದರೆ ಅದು ಸೊಬಗನ್ನು ಹೆಚ್ಚಿಸಲು ಡಬಲ್ ಡೆಕ್ಕರ್ ಬಸ್ಸು ತರುವ ಯೋಜನೆಗೆ ಕಳೆದ ವರ್ಷ BMTC ಈ ಯೋಜನೆ ತರೋದಾಗಿ ಘೋಷಿಸಿತ್ತು. ಸೊ ಅದಕ್ಕಾಗಿಯೇ BMTC ಆಡಳಿತ ಮಂಡಳಿ ಡಬಲ್ ಡೆಕ್ಕರ್ ಬಸ್ ನಗರದಲ್ಲಿ ಚಾಲನೆಗೆ ಅವಕಾಶ ಕೊಡಲು ಒಂದಷ್ಟು ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಟೆಂಡರನ್ನು ಕೂಡ ಕರೆದಿತ್ತು. ಅಂದರೆ ಡಬಲ್ ಡೆಕ್ಕರ್ ಬಸ್ಸನ್ನು ನಗರದಲ್ಲಿ ಸಂಚಾರ ಮಾಡಲಿಕ್ಕೆ ಅಥವಾ ಜನರಿಗೆ ಒದಗಿಸಲಿಕ್ಕೆ ಒಂದು ಟೆಂಡರನ್ನು ಕರೆದಿತ್ತು. ಸೊ ಟೆಂಡರ್ಗೆ ಟೆಂಡರ್ದಾರರು ಪಾಲ್ಗೊಳ್ಳೋಕ್ಕೆ ಹಿಂದೇಟು ಹಾಕಿದರು. ಸುಮಾರು 3 ಬಾರಿ ಒಂದು ಟೆಂಡರನ್ನು, ಡಬಲ್ ಡೆಕ್ಕರ್ ಯೋಜನೆ ಟೆಂಡರ್ ಕರೆದಿದ್ರು ಕೂಡ ಟೆಂಡರ್ದಾರರು ಬಂದಿರಲಿಲ್ಲ ಅಂತ. ಯಾಕೆಂತಂದರೆ ಈ ಒಂದು ಡಬಲ್ ಡೆಕ್ಕರ್ ಬಸ್ ಏನಿದೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಈಗ ಸಾಮಾನ್ಯ ಇರ್ತಕ್ಕಂಥ BMTC ಬಸ್ಸುಗಳೇನಿದ್ದಾವೆ, ಎಲೆಕ್ಟ್ರಿಕ್ ಬಸ್ಗಳು, ಅವು ಕನಿಷ್ಠ 1 ಕಿಲೋಮೀಟ್ರಿಗೆ 70 ರೂಪಾಯಿ, 73 ರೂಪಾಯಿ ಹೀಗೆ ಒಂದು ಟೆಂಡರನ್ನು ತೆಗೆದುಕೊಂಡು ಅವರು ಓಡಿಸ್ತಾ ಇರ್ತಾರೆ. ಆದರೆ ಈ ಡಬಲ್ ಡೆಕ್ಕರ್ ಬಸ್ ಏನಾದರೂ ರಸ್ತೆಗಿಳಿಬೇಕು ಅಂತಂದರೆ ಪ್ರತಿ ಕಿಲೋಮೀಟ್ರಿಗೆ 102 ರೂಪಾಯಿ ಬೇಕಾಗುತ್ತೆ ಅಂತ ಒಂದು ಪ್ರಸ್ತಾಪವನ್ನು ಟೆಂಡರ್ದಾರರು BMTC ಆಡಳಿತ ಮಂಡಳಿ ಮುಂದೆ ಇಟ್ಟಿದ್ರು. ಸೊ ಹಾಗಾಗಿ ಇದೊಂದು ಸ್ವಲ್ಪ ವೆಚ್ಚ ದುಬಾರಿಯಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಅದು ಕೂಡ ಈಗ ಫ್ರೀಬಿ, ಅಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಏನಿದೆ. ಸೊ ಇಂಥ ಸಂದರ್ಭದಲ್ಲಿ ಡಬಲ್ ಡೆಕ್ಕರ್ ಬಸ್ ಬಿಟ್ಟರೆ ಸಂಸ್ಥೆಗೆ ಒಂದಷ್ಟು ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿರುವ ಅಧಿಕಾರಿಗಳು ಇನ್ನು 10 ಬಸ್ಸುಗಳನ್ನು ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಬಸ್ಗಳನ್ನು ಬಿಡಬೇಕಂತಕ್ಕಂಥ ಯೋಜನೆಯನ್ನು ಸದ್ಯಕ್ಕೆ ಕೈ ಬಿಟ್ಟಿರೋದಾಗಿ ಈಗ BMTCಯ ಆಡಳಿತ ಮಂಡಳಿ ತಿಳಿಸಿದೆ. ಬಹುಶಃ ಡಬಲ್ ಡೆಕ್ಕರ್ ಬಸ್ ಬಂದಿದ್ದರೆ ಒಂದಷ್ಟು ಜನರಿಗೆ ಅಟ್ರಾಕ್ಟ್ ಕೂಡ ಆಗ್ತಿತ್ತು. ಈಗ ಸದ್ಯ ಹೇಗೆ ಉಚಿತ ಪ್ರಯಾಣ ಅಂತ ಹೇಳಿದ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ಊರುಗಳನ್ನು ಸುತ್ತಾಡಿದಂಥ ಘಟನೆಗಳು ನಾವು ನೋಡಿದ್ದೀವಿ. ಬಸ್ ಫ್ರೀ ಬಿಟ್ಟಿದ ತಕ್ಷಣ ಎಲ್ಲರೂ ಕೂಡ ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ತಮ್ಮ ದೂರದ ಊರುಗಳಿಗೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಮಹಿಳೆಯರ ಕೆಲಸಗಳಿಗೆ ಹೋಗ್ತಕ್ಕಂಥ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಈ ಒಂದು ಉಚಿತ ಬಸ್ ಬಿಟ್ಟ ಮೇಲೆ ಆಗಿದೆ. ಸೊ ಹಾಗೆ ಡಬಲ್ ಡೆಕ್ಕರ್ ಬಸ್ಸನ್ನು ಬಿಟ್ಟಿದರೆ ಬಹುಶಃ ಸಾಕಷ್ಟು ಜನರನ್ನು ಕೂಡ ಅಟ್ರಾಕ್ಟ್ ಮಾಡ್ತಿತ್ತು ಈ ಬಸ್ಸು. ತುಂಬ ನೋಡೋಕ್ಕೆ, ಅಂದರೆ ಮೇಲ್ಗಡೆ ಕೂತ್ಕೊಂಡು ನಗರದ ಸೌಂದರ್ಯವನ್ನು ಸವಿಲಿಕ್ಕೆ ಅವಕಾಶ ಆಗ್ತಿತ್ತು. ಸೊ ಬೆಂಗಳೂರನ್ನು ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತು ಸುತ್ತಾಡಿದ್ವಿ ಅಂತಕ್ಕಂಥ ಒಂದು ಫೀಲ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಜನರು ಇದನ್ನು ಇಷ್ಟಪಡ್ತಾರೆ. ಈ ಒಂದು ಯೋಜನೆ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ತರಲಿಕ್ಕೆ ಹೊರಟಿದ್ರು. ಆದರೆ ಸದ್ಯ ಇದು ದರ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈ ಬಿಟ್ಟಿರೋದಾಗಿ ಈಗ ಆಡಳಿತ ಮಂಡಳಿ ತಿಳಿಸಿದೆ.